ಹೋರಾಟಗಾರರ ಜೊತೆಗೂಡಿ ಸಂತ್ರಸ್ತರು ಕೂಡ ಈಗ ಸೇರ್ಕೊಂಡಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪ್ರತಿಭಟನಾ ನಿರತರು ಈ ಕೂಡಲೇ ಇವುಗಳನ್ನೆಲ್ಲವೂ ಕೂಡ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಯಚೂರು ಡಿಸಿ ಕಚೇರಿ ಬಳಿ ಟಿಪ್ಪು ಗಾರ್ಡನ್ನಲ್ಲಿ ಧರಣಿ ಕೂತಿದ್ದಾರೆ. ಇದೇ ವೇಳೆ ಪ್ರಗತಿ ಪರಿಶೀಲನಾ ಸಭೆಗೆ ಸಚಿವರು ಕೂಡ ಇಲ್ಲಿಗೆ ಆಗಮಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರು ಬಂದಾಗ ಅವರಿಗೆ ಮನವಿ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಭವನದ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸ್ಥಳಕ್ಕೆ ಸಚಿವರು ಕೂಡ ಆಗಮಿಸ್ತಾ ಇದ್ರು. ಮಾರ್ಗ ಮಧ್ಯೆನೇ ಪ್ರತಿಭಟನೆಗೆ ಮುಂದಾದರೂ ಜನ. ಮೈಕ್ರೋ ಫೈನಾನ್ಸ್ ಬಗ್ಗೆ ಸಚಿವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಲಾಸ್ಟ್ ಪ್ಲೀಸ್ ಲಾಸ್ಟ್ ಸರ್ ಆಯ್ತು. ಹೌದು, ಅದಕ್ಕೆ ನಾವು ಜಾಸ್ತಿ ಮಾತಾಡ್ತಾ ಇಲ್ಲ ಸರ್. ಇಲ್ಲಿ ನೋಡಿ ಸರ್, ಇವ್ರ ತಾಯಿನೂ ಅಲ್ಲ, ಇವ್ರ ಮಗನೂ ಅಲ್ಲ. ಇವರು ತಾಯಿ ಮಗ ಅಂತ ಫೇಕ್ ಆಗಿ ಅಟ್ಯಾಚ್ ಮಾಡಿಕೊಂಡು ತಾಯಿ ಮಗ ಅಂತೇಳಿ ಲೋನ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಟ್ರೂ. ವಾಟ್ ಹ್ಯಾಪನಿಂಗ್ ಇನ್ ರಾಯಚೂರು? ಬಡ್ಡಿ ದರ 25%. ಸರ್ ಪ್ಲೀಸ್ ಸರ್, ನಿಮ್ಮ ಕಾಲಿಗಿದ್ದು ಮನದಾಳ. ಇನ್ನು ಒಂದು ನಿಮಿಷ, ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ. ಜಿಲ್ಲಾಧಿಕಾರಿ ಇದೆ ಸರ್, ಹೇಳ್ತಾರೆ. ಸೊ ಹೀಗೆ ಎಲ್ಲ ಕಡೆನೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇತ್ತ ಬೆಳಗಾವಿ, ಕಲಬುರಗಿ, ಈ ಕಡೆ ರಾಯಚೂರು ಎಲ್ಲ ಭಾಗದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಿ ಇವತ್ತು ಜಿಲ್ಲಾ ಪಂಚಾಯತ್ ಆವರಣ ರಾಯಚೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆ ಸ್ಥಳಕ್ಕೆ ಅಲ್ಲೇ ಮೀಟಿಂಗ್ಗೆ ಅಂತ ಹೇಳಿ ಬಂದಿದ್ದಂತಹ ಸಚಿವರು ಶರಣಪ್ರಕಾಶ್ ಪಾಟೀಲ್ ಅವರು ಅಲ್ಲಿಗೆ ಬಂದಾಗ ಅವರನ್ನು ದಾರಿ ಮಧ್ಯೆಯೇ ಪ್ರತಿಭಟನಾಕಾರರು ತಡೆದು ತಮ್ಮ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡಿ ಹೇಗೆ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ. ನಮಗೆ ಫೈನಾನ್ಸ್ ಕಂಪ್ನಿಯವರು ಫೈನಾನ್ಸ್ ಕೊಡಬೇಕಾದಾಗ, ಸಾಲ ಕೊಡಬೇಕಾದಾಗ ಪರವಾಗಿಲ್ಲ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ತೊಗೊಂಡು ಬನ್ನಿ, ಯಾರಿಗಾರಿಗೆ ಸಂಬಂಧ ಇಲ್ಲದೆ ಇದ್ರೂ ಕೂಡ ಈಗ ಅವರೊಬ್ಬರು ಹೇಳ್ತಾ ಇದ್ರಲ್ಲಿ ತಾಯಿ ಮಗ ಅನ್ನೋಂಥದ್ದು ಇವ್ರು ಅಲ್ವೇ ಅಲ್ಲ, ಆದರೂ ಇವರೇ ಸಂಬಂಧ ಅಂತ ಕಲ್ಪಿಸ್ಬಿಟ್ಟು ಸಾಲ ಕೊಡ್ತಾರೆ. ಆಮೇಲೆ ವಸೂಲಿ ಮಾಡುವಾಗ ಬೀದಿಗೆ ತಳ್ತಾರೆ ಕುಟುಂಬನ ಅಂಥೇಳಿ ಪ್ರತಿಭಟನೆಯನ್ನು ಮಾಡ್ತಾರೆ.